ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಗಾರ್ಡನಿಂದ ತೊಗೊಂಡಿದ್ದೀನಿ. ತುಂಬಾ ಹೂವುಗಳು ಗಾರ್ಡನಲ್ಲಿ ಸಿಗ್ತಾ ಇದೆ. ದಾಸವಾಳ ಇವಾಗಿನ ಬೇಸಿಗೆ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಇನ್ನು ಬಿಸಿಲಿಗೆ ತುಂಬ ಚೆನ್ನಾಗಿ ದಾಸವಾಳಗಳೆಲ್ಲ ಸಿಗುತ್ತೆ. ಇನ್ನು ನೋಡಿ, ಅಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಬಂದು ನಮ್ಮನೆಯವರೇ ಕನ್ಸ್ಟ್ರಕ್ಷನ್ ನಡೆಸ್ತಾ ಇರೋದು. ಅದು ಬಂದು ಮೋಲ್ಡ್ ಆಗಿದೆ. ನಮ್ಮ ಮನೆ ಪಕ್ಕ ಒಂದು 3-4 ಸೈಟ್ ಗ್ಯಾಪ್ ಇದೆ. ಮಾರ್ನಿಂಗ್ ಅಂತೂ ನಮ್ಮ ಮನೆ ಸುತ್ತಮುತ್ತ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ನಿಮಗೆಲ್ಲ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅಕ್ಕಿ ಪಕ್ಷಿಗಳ ಕಲರವ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಬಟ್ ಏನು ಗೊತ್ತಾ, ನಾವು ಆಚೆಗಡೆ ಓಡಾಡಬೇಕಾದ್ರೆ ಅದೆಲ್ಲ ನಮ್ಮ ಕಿವಿಗೆ ಬೀಳೋದೇ ಇಲ್ಲ. ಬಟ್ ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿದೆ ಅಂತ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕೇಳಿಸ್ಕೊಂಡಿದ್ರೆ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಕ್ಕಿ ಪಕ್ಷಿಗಳ ಕೂಗು, ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇನ್ನು ನಮ್ಮ ಗಾರ್ಡನಲ್ಲಿ ಮನೆ ಮುಂಭಾಗ ಎಲ್ಲ ಈ ಥರ ನೋಡಿ, ಕುಂಬಳಕಾಯಿ ಗಿಡ ಕೂಡ ಇದೆ. ಒಂದು ಕುಂಬಳಕಾಯಿಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗಿಡದಲ್ಲಿ. ಇದು ಅಲ್ಲೇ 3ನೇ ಸಲಿನೇನೋ ಬಿಡ್ತಾ ಇರೋದು. ಕಂಪಲ್ಸರಿಯಾಗಿ ಬಿಡ್ತಾನೆ ಇದೆ. ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಅಂತೂ. ಕೆಲವೊಂದು ಕುಂಬಳಕಾಯಿ ಎಲ್ಲ ನೀರೆಲ್ಲ ಹೊಡ್ಕೊಳ್ಳುತ್ತೆ, ಆ ಥರ ಇರೋಲ್ಲ ಇದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇನ್ನು ಎಷ್ಟೊಂದು ಪೀಚ್ಗಳೆಲ್ಲ ಇದೆ. ಇನ್ನು ಮನೆ ಮುಂಭಾಗ ಒಂದು ಪಪ್ಪಾಯ ಗಿಡ ಇದೆ, ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿ, ಕುಂಬಳಕಾಯಿ ಎಲ್ಲ ಪೀಚ್ಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇನ್ನು ಬಿಡ್ತಾನೆ ಇದೆ. ನೀರು ಕೂಡ ಹಾಕ್ತಾ ಇರ್ತೀವಿ ಅವಾಗವಾಗ ಸ್ವಲ್ಪ ಇದಕ್ಕೆ. ನೋಡಿ, ಅಕ್ಕಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ಅಲ್ವಾ, ನಿಮಗೂ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ನಮ್ಮ ಮನೆ ಮುಂಭಾಗ ಅಂತೂ ಈ ಥರ ಫುಲ್ಲು ಹೊಸ ಲೇಔಟಲ್ಲಿ ನಮ್ಮದು ಮನೆ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಅಲ್ಲಿ ಬರ್ತಿರೋಳು ನನ್ನ ದೊಡ್ಡ ಮಗಳು, ನೀವೆಲ್ಲ ನೋಡಿರ್ತೀರ ವಿಡಿಯೋದಲ್ಲಿ. ಇನ್ನು ನೋಡಿ, ಮನೆ ಮುಂಭಾಗ ಇದು ಪಪ್ಪಾಯ ಗಿಡ ಇದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ಪಪ್ಪಾಯ, ತುಂಬ ಚೆನ್ನಾಗಿದೆ. ನಾಟಿಕಾಯಿ ತುಂಬಾ ಗಟ್ಟಿ ಇರುತ್ತೆ. ಅದು ಈಗ ಗಿಡದಲ್ಲಿ ಒಂದು ಹಣ್ಣಾಗಿದೆ, ಬಟ್ ಅದು ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕಟ್ ಮಾಡೋದಕ್ಕೆ ಹೋದರೆ ಎಷ್ಟು ಗಟ್ಟಿ ಇರುತ್ತೆ ಅಂತ ಅಂದರೆ ತುಂಬಾ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಣ್ಣು ಕೂಡ ಟೇಸ್ಟಾಗಿದೆ. ನೋಡಿ, ಕಾಯಿಗಳೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿದ್ರಲ್ಲ, ತುಂಬಾ ಹಣ್ಣುಗಳಿತ್ತು. ಇದರಲ್ಲಿ ಡೈಲಿ ಒಂದೊಂದು ಪಪ್ಪಾಯನ ಕಿತ್ಕೊಂಡಿದ್ದೀವಿ ನಾವು. ಈಗ ಆಲ್ಮೋಸ್ಟ್ ಹಣ್ಣುಗಳೆಲ್ಲ ಖಾಲಿಯಾಗಿದೆ. ಇನ್ನು ಮನೆ ಪಕ್ಕ ಈ ಕಡೆ ಗಾರ್ಡನಲ್ಲಿ ಸೀಬೆ ಗಿಡ ತೋರಿಸ್ದೆ ನಾನು. ಅದರಲ್ಲಿ ಕೂಡ ಹಣ್ಣಾಗಿದ್ದಾವೆ ನೋಡಿ. ಸೀಬೆ ಹಣ್ಣು ಕೂಡ ಸಿಗ್ತಾ ಇದ್ದಾವೆ ಒಂದೊಂದು. ಅದನ್ನು ಕೂಡ ಕಟ್ ಮಾಡ್ಕೊಂಡು ಬಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಇದು ಬಂದು ಚಂದ್ರ ಸೀಬೆಹಣ್ಣು, ಅಂದರೆ ಕೆಂಪು ಸೀಬೆಹಣ್ಣು ಬರುತ್ತಲ್ವಾ, ಆ ಚಂದ್ರ ಸೀಬೆಹಣ್ಣು. ನೋಡಿ, ಇದು ಕೂಡ ಚೆನ್ನಾಗಿ ಹಣ್ಣಾಗಿತ್ತು. ಇನ್ನು ಗಾರ್ಡನಲ್ಲಿ ಹೂವು ಎಲ್ಲ ಕಿತ್ಕೊಂಡು ಬಂದಿದ್ದಾಯಿತು. ಇನ್ನು ಟಿಫನ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಕ್ಕಳಿಗೆ ಪುಳಿಯೋಗರೆ ಬೇಕು ಅಂತ ಕೇಳಿದ್ರು. ಮಕ್ಕಳಿಗೆ ಪುಳಿಯೋಗರೆ ಮಾಡಿಕೊಟ್ಟು, ನಮ್ಮ ಮನೆಯವರು ಸ್ವಲ್ಪ ಪುಳಿಯೋಗರೆ ಎಲ್ಲ ತಿನ್ನಲ್ಲ. ಉಳಿದು ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೆಲ್ಲ ಅಷ್ಟು ಲೈಕ್ ಮಾಡಲ್ಲ. ಹಾಗಾಗಿ ಅವರಿಗೆ ಶಾವಿಗೆ ಬಾತ್ ಮಾಡೋಣ ಅಂತ ಪ್ಲ್ಯಾನಲ್ಲಿತ್ತು. ಈಗ ನಾನು ಪುಳಿಯೋಗರೆ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಾರ್ನಿಂಗು ಒಬ್ಬರು ಆಂಟಿ ಬರ್ತಾರೆ ಮನೆ ಕೆಲಸ ಮಾಡಿಕೊಡೋದಕ್ಕೆ, ಅಂದರೆ ಪಾತ್ರೆ ತೊಳೆದು ಬಟ್ಟೆ ಒಂದು ಕ್ಲೀನ್ ಮಾಡಿಕೊಡೋದಕ್ಕೆ ಹೇಳಿದ್ದಾರೆ ನಮ್ಮ ಮನೆಯವರು. ನನಗೆ ಸ್ವಲ್ಪ ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀನಲ್ವ, ಹಾಗಾಗಿ ಕೆಲಸ ಒತ್ತಡ ಜಾಸ್ತಿ ಆಗ್ತಾಯಿದೆ ಅಂತ ಪಾತ್ರೆ ಮತ್ತು ಬಟ್ಟೆ ಕ್ಲೀನ್ ಮಾಡಿಕೊಡೋದಕ್ಕೆ ಬರ್ತಾರೆ. ಅವರಿಗೆ ಬಂದು ಕಾಫಿ ಮಾಡಿ ಕೊಡೋಣ ಅಂತೇಳಿ ಕಾಫಿ ರೆಡಿ ಮಾಡ್ತಾಯಿದ್ದೆ. ಇನ್ನೊಂದು ಕಡೆ ಅನ್ನಕ್ಕಿಟ್ಟಿದ್ದೆ. ನಾನು ಆಲ್ಮೋಸ್ಟು ಕುಕ್ಕರಲ್ಲಿ ಅನ್ನ ಮಾಡೋದು ಕಮ್ಮಿ. ಇನ್ನು ಮಾರ್ನಿಂಗು ನಾನು ಸ್ವಲ್ಪ ಈ ಥರದ್ದೆಲ್ಲ ಕಷಾಯಗಳನ್ನು ತೊಗೊಳ್ತೀವಿ. ನಮ್ಮ ಮನೆಯವರು ನಾನು ಇಬ್ಬರೂ ತೊಗೊಳ್ತೀವಿ. ಇದು ಬಂದು ಚಕ್ಕೆನ ಓವರ್ ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ಬಿಸಿ ಮಾಡಿಕೊಂಡು ಒಂದು ಲೋಟ ಅದನ್ನು ಕಷಾಯದ ಥರ ತೊಗೊಳ್ತೀವಿ. ನೋಡಿ, ಈ ಥರ ಚಕ್ಕೆ ಎಲ್ಲ ಎಷ್ಟು ಕಲರ್ ಬಿಟ್ಟಿದೆ. ಇದೆಲ್ಲ ಫ್ಯಾಟ್ ಕಟ್ಟರ್ ಡ್ರಿಂಕ್ಸು. ಅಂದರೆ ಇದರಲ್ಲಿ ಜೀರಿಗೆ ಮತ್ತು ಇನ್ನೂ ಬೇರೆ ಬೇರೆದೆಲ್ಲ ಸೋಂಪು, ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಅದೆಲ್ಲ ತುಂಬಾ ಬೆನಿಫಿಟ್ಟು ವೆಯ್ಟ್ ಲಾಸಿಗೆಲ್ಲ. ಚಕ್ಕೆ ನೀರು ಕುಡಿಯೋದ್ರಿಂದ ಈಗ ಹೊಟ್ಟೆನಲ್ಲಿ ಫ್ಯಾಟ್ ಇರುತ್ತೆ ಅಂತಾರಲ್ವ, ಫ್ಯಾಟ್ ಅಂಶ ಎಲ್ಲ ಕಮ್ಮಿ ಆಗುತ್ತೆ. ನೋಡಿ, ಕಾಫಿ ಕೂಡ ಆಂಟಿಗೆ ರೆಡಿ ಮಾಡಿಕೊಟ್ಟು ನನ್ನ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡೆ. ನೋಡಿ, ಇತ್ತೀಚಿಗಿನ ರೋಟೀನ್ ಅಂತೂ ತುಂಬಾ ಚೇಂಜ್ ಆಗಿದೆ. ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ದೀನಿ. ಇನ್ನು ನೋಡಿ, ಆಂಟಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಟ್ರು. ಇನ್ನು ಮಕ್ಕಳಿಗೆ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡಿದೆ. MTR ಪುಳಿಯೋಗರೆ ಗೊಜ್ಜು. ನಾವು ಆಲ್ಮೋಸ್ಟು ಪುಳಿಯೋಗರೆಗೆ MTRೇ ಬಳಸೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಕಡಲೆ ಬೀಜನ ಈ ಥರ ಫ್ರೈ ಮಾಡಿ ಇಟ್ಕೊಳ್ತೀನಿ ಮುಂಚೆನೇ. ಇನ್ನು ಶಾವಿಗೆ ಬಾತ್ ಮಾಡೋದಕ್ಕೆ ಅಂತ ಒಂದು ಸೈಡಲ್ಲಿ ಪಾತ್ರೆ ನೀರು ಇಟ್ಕೊಂಡಿದ್ದೆ. ಇನ್ನೊಂದು ಸೈಡಲ್ಲಿ ಈರುಳ್ಳಿ ಎಲ್ಲ ಅದಕ್ಕೆ ಏನು ಶಾವಿಗೆ ಬಾತಿಗೆ ಏನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. 9 ಗಂಟೆ 9:15 ಮಕ್ಕಳಿಗೆ ಟಿಫನ್ ರೆಡಿ ಮಾಡಿಬಿಡ್ಬೇಕು. ಅವ್ರಿಗಿಲ್ಲ ಅಂದರೆ ಸ್ಕೂಲ್ ಟೈಮ್ ಆಗೋಗುತ್ತೆ. ಹಾಗಾಗಿ ಇನ್ನು ಶಾವಿಗೆ ಬಾತಿಗೆ ಒಂದು ಕಡೆ ಇಟ್ಕೊಂಡೆ. ಅವ್ರದ್ದು ಮಕ್ಕಳದ್ದು ತಿಂಡಿ ಪ್ರಿಪ್ರೇಷನ್ ಆಯಿತು. ಗೊಜ್ಜು ಹಾಕ್ಬಿಟ್ಟು ಒಂದು ಕಲಿಸ್ಕೊಟ್ರೆ ಅವ್ರದ್ದು ರೆಡಿ ಆಗೋಗುತ್ತೆ. ಅವರಿಗೆ ಇಬ್ಬರಿಗೂ ಅಷ್ಟೇ ತುಂಬಾ ಇಷ್ಟ ಪುಳಿಯೋಗರೆ ಅಂತ ಅಂದರೆ.
ಆಲ್ಮೋಸ್ಟು ಪುಡಿ ಕೂಡ ಮಾಡಿಸ್ಕೊಳ್ತೀವಿ. ಈ ಥರ MTR ಪೌಡ್ರಲ್ಲಿ ಕೂಡ ಮಾಡ್ತೀನಿ, ಎರಡರಲ್ಲೂ ಮಾಡ್ತೀನಿ ನಾನು. ಇನ್ನು ನೋಡಿ ಶಾವಿಗೆ ಬಾತು, ಒಂದು ಕಡೆ ಶಾವಿಗೆಗೆ ನೀರು ಇಟ್ಟಿದ್ದೆ, ನೀರನ್ನ ಕುದ್ದ ಮೇಲೆ ಶಾವಿಗೆ ಹಾಕ್ಬಿಟ್ಟು ನಾನು ಈ ರೀತಿಯೇ ಮಾಡೋದು. ನೋಡಿ ಈ ಥರ ಒಂದು ಪಾತ್ರೆ ಇರುತ್ತಲ್ವ, ಮೊಳಕೆ ಕಟ್ಟೋ ಅಂಥ ಪಾತ್ರೆಗೆ ಈ ಥರ ಬೋರ್ಲ್ ಹಾಕ್ಬಿಟ್ಟು ಈ ಶಾವಿಗೆನೆಲ್ಲ ನೀರನ್ನು ತೆಗೆದ್ಬಿಟ್ಟು ಆಮೇಲೆ ಈರುಳ್ಳಿ ಮಸಾಲ, ನಾವೇನು ಉಪ್ಪಿಟ್ಟು ಮಸಾಲ, ಈ ಅವಲಕ್ಕಿಗೆಲ್ಲ ಏನು ಮಸಾಲ ಒಗ್ಗರಣೆ ಕೊಡ್ತೀವಿ ಆ ಥರನೇ ಶಾವಿಗೆ ಬಾತಿಗೆ ನಾನು ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬಿಸಿ ಇದ್ದಾಗಲೇ ತಿಂದ್ಬಿಡ್ಬೇಕು ಶಾವಿಗೆ ಬಾತು. ಇನ್ನು ನೋಡಿ, ಇನ್ನು ಹಸಿ ಬಟಾಣಿಗಳು ಎಲ್ಲ ಇವಾಗ ಸಿಗುತ್ತೆ. ಇನ್ನು ನೋಡಿ ನಮ್ಮ ಗಾರ್ಡನಲ್ಲಂತೂ ಸಿಕ್ಕಾಬಟ್ಟೆ ಹೂವು ಸಿಗುತ್ತೆ. ನಾನು ಮಾರ್ನಿಂಗ್ ತೋರಿಸಿದ್ದೆ ಅಲ್ವಾ, ಅದು ಕೂಡ ಇಷ್ಟು ಹೂವು, ಒಂದು ದೊಡ್ಡದು ಒಂದು ಡಬ್ಬಿ ಇಟ್ಟಿದ್ದೀವಿ ಅದಕ್ಕೆ ಅಂತಲೇ ಹೂವು ಬಿಡಿಸ್ಕೊಬರೋದಕ್ಕೆ. ಅದರಲ್ಲಿ ಇಷ್ಟು ಸಿಗುತ್ತೆ. ಇನ್ನು ದುಂಡು ಮಲ್ಲಿಗೆ ಹೂವು ಕೂಡ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ಗಾರ್ಡನಲ್ಲಿ. 2 ಗಿಡಗಳಿದೆ ದುಂಡು ಮಲ್ಲಿಗೆದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಘಮ ಘಮ ಅಂತಿತ್ತು. ಅಂದರೆ 3-4 ಹೂವು ಬಿಟ್ಟಿತ್ತು, ಬಟ್ ಎಷ್ಟು ಸುವಾಸನೆ ಬರ್ತಿತ್ತು ಅಂತಂದರೆ ಸಖತ್ತಿತ್ತು ಸ್ಮೆಲ್ಲು. ಬಟ್ ನಾವು ಅಂಗಡಿನಲ್ಲೆಲ್ಲ ತರ್ತೀವಲ್ವ ಹೂವು ಎಲ್ಲ ಮಾರೋದ ಹತ್ರ, ಅಷ್ಟೊಂದು ಸ್ಮೆಲ್ಲೆ ಇದೇ ಬರಲ್ಲ. ಇಲ್ಲಿ ಎಷ್ಟು ಘಮ ಘಮ ಅಂದರೆ ನ್ಯಾಚುರಲ್ ಅಂತಲೇ ಅದಕ್ಕೆ ಹೇಳೋದು. ನೋಡಿ, ಇನ್ನು ಹೂವಿಂದಾಯಿತು, ಶಾವಿಗೆ ಬಾತ್ ಕೂಡ ಒಂದು ಕಡೆ ರೆಡಿ ಆಯಿತು. ಇನ್ನು ಶಾವಿಗೆ ಬಾತ್ ಆಯಿತು. ನನ್ನ ಮಗಳು ದೊಡ್ಡವಳು, ಪುಳಿಯೋಗರೆ ಬಂದು ಅವಳೇ ಕಲಿಸ್ಕೊಳ್ತಾ ಇದ್ಲು. ಬಾಕ್ಸಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಸ್ವಲ್ಪ ದೊಡ್ಡವರಾಗಿದ್ದಾರಲ್ವ, ಅವ್ರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾರೆ. ಬಾಕ್ಸಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಳ್ಳೋದು, ಅವ್ರಿಗೆ ತಲೆ ಬಾಚೋದೊಂದೇ ನನ್ನ ಡ್ಯೂಟಿ. ದಿನಾಲು 2 ಜಡೆ ಹಾಕಬೇಕು ಇಬ್ರಿಗೂ. ಇನ್ನು ಅವರು ಲಂಚೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಸ್ಕೂಲಿಗೆ ಹೋದರು. ಅದಾದಮೇಲೆ ನಮ್ಮ ಮನೆ ಮುಂದೆಗಡೆ ಒಂದು ಗೋಡನ್ ಇದೆ, ಅಡಿಕೆ ಗೋಡನ್ ಮಾಡ್ಕೊಂಡಿದ್ದೀವಿ. ಆ ಗೋಡನ್ನಲ್ಲಿ ನನ್ನ ಚಿಕ್ಕ ಮಗಳು ಬಂದು ಒಂದು ಚಿರತೆ ಮರಿನ ಸಾಕಿದ್ದಾಳೆ. ಅದೇನಂತ ಸಂಜೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಚಿರತೆ ಅಂತ. ಇನ್ನು ಈ ಗೋಡನ್ ಬಂದು ನಮ್ಮ ಮನೆ ಮುಂಭಾಗನೇ ಇರೋದು. ಮನೆ ಅಂದರೆ ಮನೆ ಮುಂಭಾಗ ಒಂದು ಸೈಡ್ ಗ್ಯಾಪ್ ಇದೆ ನೋಡಿ. ಇದು ಬಂದು ನಮ್ಮ ಮನೆ ಮುಂಭಾಗನೇ ಇದು ಗೋಡನ್ನು. ಮತ್ತು ಒಂದು ಸಿಂಗಲ್ ಬೆಡ್ರೂಮು ಹೌಸ್ ಕೂಡ ಇದೆ, ಅದನ್ನು ರೆಂಟ್ ಪರ್ಪೋಸಿಗೆ ಮಾಡಿದ್ದೀವಿ. ಇನ್ನು ನಮ್ಮ ಮನೆ ಬಂದು ನೀವೆಲ್ಲ ಆಲ್ಮೋಸ್ಟ್ ನನ್ನ ಓದ್ ವಿಡಿಯೋದಲ್ಲಿ ಹೋಮ್ ಟೂರಲ್ಲೆಲ್ಲ ನೋಡಿದ್ದೀರಾ. ಮೇಲ್ಗಡೆ ಡಬಲ್ ಬೆಡ್ರೂಮ್ದು 2 ರೆಂಟಿಗೆ ಮನೆ ಇದೆ. ಇನ್ನು ನೋಡಿ, ಇದು ಹೊಸ ಲೇಔಟ್ ಆಗಿರೋದ್ರಿಂದ ನಮಗೆ ಎಲ್ಲ ಒಂದು ಗಾಡಿ ಪಾರ್ಕ್ ಮಾಡೋದಕ್ಕಾಗಲಿ, ಕಾರ್ ಪಾರ್ಕ್ ಮಾಡೋದಕ್ಕಾಗಲಿ, ಕಾರಿಗೆ ಹಿಂದೆಗಡೆ ಶೀಟೆಲ್ಲ ಹಾಕ್ಬಿಟ್ಟು ಒಂದು ಸೈಟಲ್ಲಿ ಕವರಿಂಗ್ ಮಾಡ್ಕೊಂಡಿದ್ದೀವಿ. ಅಲ್ಲೇ ಕಾರೆಲ್ಲ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇನ್ನು ನೋಡಿ, ಎಲ್ಲ ರೊಟೀನು ಮುಗೀತು. ಮಾರ್ನಿಂಗ್ ಟಿಫನ್ನು ಮತ್ತು ಹಸ್ಬೆಂಡ್ ಕೂಡ ಕೆಲಸದ ಹತ್ರ ಹೋದರು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಇನ್ನು ನನ್ನ ರೊಟೀನ್ ಸ್ಟಾರ್ಟ್ ಆಯಿತು. ನೋಡಿ, ಎಲ್ಲ ಕೆಲಸ ಮುಗ್ದಿತ್ತು. ಕೆಲಸ ಮುಗಿದು ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ ನನ್ನ ಈ ಬ್ಯಾಸ್ಕೆಟ್ಗಳದ್ದು, ಅದಕ್ಕೆಲ್ಲ ಹ್ಯಾಂಡಲ್ ಹಾಕಬೇಕಿತ್ತು. ಇನ್ನು ನಮ್ಮ ಹಳೆ ಮನೆ ಹತ್ರ ಇವರು ನಮ್ಮ ಕಲಕ್ಕ ಅಂತ, ಇವರು ನಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ ಅವಾಗವಾಗ. ಅವರು ಕೂಡ ಬಂದಿದ್ದರು. ಅವರಿಗೆ ಬ್ಯಾಸ್ಕೆಟ್ ಕೂಡ ಹಾಕೋದಕ್ಕೆ ಬರುತ್ತೆ, ನಾನೇ ತೋರಿಸ್ಕೊಟ್ಟಿದ್ದೆ. ಇನ್ನು ಬಟ್ಟೆಗೆ ಇವರು ಕಸ್ಟಮರ್ ಕೂಡ ಬಂದಿದ್ದರು ನೋಡಿ. ಅದು ಬಟ್ಟೆ ಕಸ್ಟಮರ್ ಬಂದಿರೋದಕ್ಕೆ ತೋರಿಸ್ಬಿಟ್ಟು ಎಲ್ಲ ಅದನ್ನು ಡಿವೈಡ್ ಮಾಡಿ ಹಾಕಿದ್ದೀನಿ. ಇನ್ನು ಸಂಜೆವರೆಗೂ ತೋರಿಸೋದು ಇದ್ದೇ ಇರುತ್ತೆ, ಬಟ್ಟೆನ ಕಸ್ಟಮರ್ಸು ಬರ್ತಾನೆ ಇರ್ತಾರೆ. ಹಾಗಾಗಿ ಅದನ್ನು ಮತ್ತೆ ಏನು ಎತ್ತಿಟ್ಟಿಲ್ಲ. ಹಾಗೆ ಕಲಾಕ ಬಂದಿದ್ರಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಕೂಡ ವೈರ್ ಬ್ಯಾಸ್ಕೆಟ್ಗೆ ಹ್ಯಾಂಡಲ್ ಹಾಕೋಣ ಅಂತ ಹೇಳ್ಬಿಟ್ಟು ವೈರ್ ಕೂಡ ಕಟ್ ಮಾಡಿಕೊಂಡೆ. ಅವ್ರಿಗೆ ಒಂದು ತಳ ತೋರಿಸ್ಕೊಟ್ಟೆ ಯಾವ ಥರ ಹಾಕೋದು ಅಂತ. ಅವ್ರು ಹಾಕ್ತಾಯಿದ್ರು, ನಾನು ಅವರು ಇಬ್ಬರು ಜೊತೆನಲ್ಲಿ ಕೂತ್ಕೊಂಡು ನಾನು ಹ್ಯಾಂಡಲ್ ಕೂಡ ಕಂಪ್ಲೀಟ್ ಮಾಡಿದೆ. ನೋಡಿ, ಇದು 2 ಬ್ಯಾಸ್ಕೆಟು ಅಷ್ಟೇ. ಬಂದು ಕಸ್ಟಮರ್ಸು ನೋಡಿದವರೆಲ್ಲ ಕೇಳ್ತಿರ್ತಾರೆ ನನಗೂ ಬೇಕು ಅಂತ. ಸರಿ ಅಂತೇಳ್ಬಿಟ್ಟು ಅದೆರಡೂ ಪ್ರಿಪ್ರೇಷನ್ ಮಾಡಿದ್ದೆ. ಸಂಜೆ ಕೂಡ ತೊಗೊಂಡು ಹೋದರು. ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು ಬ್ಯಾಸ್ಕೆಟು, ಪೂಜಾ ಬ್ಯಾಸ್ಕೆಟು. ನೋಡಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ನಾನು ಹಾಕುವಂಥ ಬ್ಯಾಸ್ಕೆಟ್ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲಲ್ಲಿ ಇದು ಪೂರ್ತಿ ಅಪ್ ಟು ಡೀಟೇಲ್ಸ್ ಇದೆ, ವೈರ್ ಬ್ಯಾಸ್ಕೆಟ್ ಯಾವ ಥರ ಹಾಕೋದು ಅಂತ. ಅದು ಬೇಕಿದ್ರೆ ನೀವು ವಾಚ್ ಮಾಡಿಬಿಟ್ಟು ಆರಾಮ್ಸೆ ಹಾಕ್ಬೋದು ಮನೆಯಲ್ಲಿ. ಹೆಣ್ಮಕ್ಳಿಗೆ ಏನಾದರೂ ನಾನು ಓದ್ ವಿಡಿಯೋಗಳಲ್ಲೆಲ್ಲ ಹೇಳ್ದೆ, ಏನಾದರೂ ಕಸ್ಬು ಕಲ್ತಿರಬೇಕು ಅಂತ, ಇದೆಲ್ಲ ತುಂಬಾ ಯೂಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟ್, ತುಂಬ ಚೆನ್ನಾಗಿರುತ್ತೆ ಪೂಜಾ ಬ್ಯಾಸ್ಕೆಟ್ಗಳೆಲ್ಲ. ಇನ್ನು ನೋಡಿ, ಇದು ಕೂಡ ಅಷ್ಟೇ, ಇದು ಕಂಪ್ಲೀಟ್ ಆಗಿಲ್ಲ. ಇದಕ್ಕೂ ಪೂರ್ತಿ ಅಂದರೆ ಬ್ಯಾಸ್ಕೆಟ್ ಕಂಪ್ಲೀಟ್ ಆಗಿದೆ, ಹ್ಯಾಂಡಲ್ ಹಾಕಬೇಕು. ಹ್ಯಾಂಡಲ್ ಕೂಡ ಹಾಕೋದನ್ನು ತೋರಿಸಿದ್ದೀನಿ ನಾನು. ನನ್ನ ಚಾನಲಲ್ಲಿ ವೀಡಿಯೋಗಳಿದೆ, ಸರ್ಚ್ ಮಾಡಿ ನೀವು, ಸಿಗುತ್ತೆ ನಿಮಗೆ ವೀಡಿಯೋಗಳು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು.
ಅದಕ್ಕೆ ಉಕ್ಸ್ ಬರುತ್ತೆ, ಅದು ಕೂಡ ಅಷ್ಟೇ. ವೈರ್ ನಾವು ಎಲ್ಲಿ ತೊಗೊಳ್ತೀವಿ ಶಾಪಲ್ಲಿ, ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಇದು ವೈರು. ವೈರ್ ಶಾಪಲ್ಲೇ ಸಿಗುತ್ತೆ ಇದು ಉಕ್ಸ್ ಬಂದು. ಅದು ತಳಕ್ಕೆ ಮತ್ತು ಹ್ಯಾಂಡಲ್ಗೆ ಎರಡಕ್ಕೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೋಡಿ ಬಟ್ಟೆಗಳೆಲ್ಲ ಹಾಕಿದ್ದೆ ಅಲ್ವಾ, ಸಂಜೆ ಆಗೇ ಹೋಯ್ತು. ಅದನ್ನೆಲ್ಲ ಎತ್ತಿಟ್ಟು ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ತಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ನಾನು. ನೋಡಿ ನಾವು ಬಂದು ಮಿಲ್ಲಿಂದು ಎಣ್ಣೆ ಅಂದರೆ ಪ್ಯೂರ್ ಕೊಬ್ಬರಿನಲ್ಲಿ ತೆಗೆದಂಥ ಎಣ್ಣೆನೇ ತಲೆಗೆ ಯೂಸ್ ಮಾಡೋದು. ಅದನ್ನೆಲ್ಲ ಹಾಕ್ಕೊಂಡು ವರ್ಕೌಟ್ ಎಲ್ಲ ಮುಗಿಸ್ದೆ. ಇವತ್ತು ವರ್ಕೌಟ್ ಏನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಇನ್ನು ನೋಡಿ ಇದು ಬಂದು ನಮ್ಮ ಡಾಲು, ನೋಡಿದ್ದೀರ ನನ್ನ ಬಟ್ಟೆ ಶಾಪ್ನಲ್ಲಿರೋ ಅಂಥ ಡಾಲು. ಇದಕ್ಕೆ ನನ್ನ ಮಕ್ಕಳಿಬ್ರು ನಿಂಗಿ ಅಂತ ಹೆಸರಿಟ್ಟಿದ್ದಾರೆ. ಅವರಿಗೆ ಅಂದರೆ ನಿಂಗಿ ಅವಳನ್ನ ಒಂಥರ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ಇಬ್ಬರೂ. ಇನ್ನು ಬಂದು ನಾನು ಮಧ್ಯಾಹ್ನ ಹೇಳಿದ್ನಲ್ಲ ಚಿರತೆ ಸಾಕಿದ್ದಾಳೆ ನನ್ನ ಮಗಳು ಅಂತ, ಬನ್ನಿ ಅದನ್ನು ತೋರಿಸ್ತೀನಿ. ಇನ್ನು ನೋಡಿ ಬ್ರೌನಿ ನೋಡಿ ಮುಂದೆ ಹೋಗ್ತಾ ಇದ್ದಾನೆ. ಇಲ್ಲಿ ಏನಂದರೆ ಚಿರತೆ ಮರಿಗೆ ಊಟ ಹಾಕೋಕ್ಕೆ ಬಂದಾಗೆಲ್ಲ ಈ ಬ್ರೌನಿಗೂ ಮತ್ತು ನಮ್ಮ ಬ್ಲಾಕಿಗೂ ಕ್ಯೂರಿಯಾಸಿಟಿ ಜಾಸ್ತಿ. ಯಾಕಂದರೆ ಅವ್ರನ್ನ ಮುದ್ದು ಮಾಡೋದು ಬಿಟ್ಟು ಇದನ್ನು ಜಾಸ್ತಿ ಮುದ್ದು ಮಾಡ್ತಾರೆ ಅಂತ. ನೋಡಿ ನಮ್ಮ ಚಿರತೆ ಮರಿ ಹೇಗಿದೆ ಅಂತ. ನಮ್ಮ ಖುಷಿಗೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹುಚ್ಚು ಈ ಥರ ಪ್ರಾಣಿಗಳನ್ನು ಪಕ್ಷಿಗಳನ್ನೆಲ್ಲ ಸಾಕೋದು. ಬಟ್ ಪಕ್ಷಿಗಳನ್ನು ಏನೂ ಕೊಡಿಸಿಲ್ಲ ನಾವು. ನೋಡಿ ಈ ಬೆಕ್ಕಿನ ಮರಿನ ಹಿಡ್ಕೊಂಬಂದು ನಮ್ಮದು ಗೋಡನ್ ಹೇಳಿದ್ನಲ್ಲ, ಅಡಿಕೆ ಗೋಡನ್ ಇದು, ಇಲ್ಲಿ ಸಾಕೊಂಡಿದ್ದಾಳೆ. ಇಲಿ ಮರಿಗಳ ಅವರಪ್ಪ ಹೇಳಿದ್ದಾರೆ ಇಲಿ ಮರಿಗಳಿದ್ದಾವೆ, ಇಲಿಗಳೆಲ್ಲ ಆಗಿದ್ದಾವೆ ಅಂತ. ಅದಕ್ಕೆ ಬೆಕ್ಕಿನ ಮರಿ ಸಾಕಿದ್ರೆ ಹೊರಟೋಗ್ಬಿಡ್ತಾವೆ ಡ್ಯಾಡಿ, ಅದು ಯಾವಾಗಲೂ ಮಿಯಾವ್ ಮಿಯಾವ್ ಅಂತಿರ್ತದೆ, ಅದ್ರ ಸೌಂಡಿಗೆ ಹೊರಟೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ತೊಗೊಂಬಂದು ಅದಕ್ಕೆ ನೋಡಿ ದಾರ ಕೂಡ ಅಷ್ಟೇ ನಾವೇನು ಕಟ್ಕೊಟ್ಟಿಲ್ಲ, ಅವಳೇ ಖುಷಿನೇ ಕಟ್ಟಿರೋದು. ಅವಳಿಗೆ ಈ ಥರದ್ದೆಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಹುಚ್ಚು. ನಮ್ಮ ದೊಡ್ಡವಳಿದ್ದಾಳಲ್ಲ, ಅವಳು ಒಂಚೂರು ಮುಟ್ಟೋದಕ್ಕೂ ಭಯ ಪಡ್ತಾಳೆ. ಬಟ್ ಖುಷಿ ಹಂಗಲ್ಲ, ಅವಳು ಏನಕ್ಕೂ ಬೇಕಿದ್ರೆ ಹಾವು ಹಿಡ್ಕೊ ಅಂತಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮ್ಸೆ ಹಿಡ್ಕೊಬಿಡ್ತಾಳೆ, ಅಷ್ಟು ಧೈರ್ಯ ಅವಳಿಗೆ. ಅದೇನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಪ್ರಾಣಿ ಪಕ್ಷಿಗಳಂತಂದರೆ ಹುಚ್ಚು, ಅಷ್ಟೇ ಆಕ್ಟಿವ್ ಆಗಿರ್ತಾಳೆ. ನೋಡಿ ಯಾವ ಥರ ಮುಟ್ತಾ ಇದ್ದಾಳೆ ಅವಳು, ಚೂರೂ ಭಯ ಪಡ್ತಿಲ್ಲ. ನಮ್ಮ ಚಿಕ್ಕವಳೇನೋ ದೊಡ್ಡವಳೇನಾದ್ರೂ ಹಿಂಗೆ ಸುಮ್ಮನೆ ಹಿಂಗೆ ಹತ್ರಕ್ಕೆ ಹಿಂಗೆ ಮಾಡ್ತೀನಿ ಅಂತ ಹಿಡ್ಕೊಂಡು ಹಿಂಗೆ ಎದುರಿಸೋಕೆ ಹೋದರೆ ಕಿರ್ಚಾಡ್ಬಿಡ್ತಾಳೆ ಬೆಕ್ಕು ನೋಡಿದ್ರೆ. ಡೈಲಿ ಇದೇ ಕೆಲಸ ಇವಳಿಗೆ. ನಮ್ಮನೆಯವರು ಊಟ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇರ್ತಾರೆ ಮುಂದೆಗಡೆ. ಇವಳಿಗೆ ಏನಂದರೆ ಇಲ್ಲಿ ಬಂದ್ಬಿಟ್ಟು ಡ್ಯಾಡಿ ಬಾ ಅಂತ ಆ ಬೆಕ್ಕ ಜೊತೆ ಇವಳು ಆಟ ಆಡೋದಲ್ಲೇ ಅವ್ರ ಅಪ್ಪನೂ ಬಿಡಲ್ಲ, ಅಷ್ಟು ಕರಿತಾ ಇರ್ತಾಳೆ ಯಾವಾಗಲೂ. ಆ ಬೆಕ್ಕಿನ ಮರಿ ಜೊತೆ ಆಟ ಆಡೋದೇ ಕೆಲಸ. ಒಂದೊಂದು ಸಲ ನಾನೇ ಊಟ ಕೊಡೋದನ್ನ ಮರ್ತ್ಬಿಟ್ಟಿರ್ತೀನಿ, ಆದರೂ ಅವಳೇ ತೊಗೊಂಡು ಬಂದು ಹಾಲು ಅನ್ನನ ಕಲಿಸ್ಬಿಟ್ಟು ಹಾಕ್ತಾಳೆ, ಅಷ್ಟೊಂದು ಇಷ್ಟ. ಇನ್ನು ಚಿರತೆ ಮರಿ ಕತೆ ಮುಗೀತು. ಇನ್ನು ಬಂದು ನಮ್ಮದು ಡೈಲಿ ವ್ಲಾಗ್ ಶೂಟ್ ಇದ್ದೇ ಇರುತ್ತೆ. ನಂದು ಎಲ್ಲ ಅಡುಗೆ ಮನೆಯದೆಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ನೋಡಿ ಖುಷಿ ಕಲೆಕ್ಷನ್ಸಿಗೆ ವಿಡಿಯೋ ಶೂಟಿಂಗ್ ಇತ್ತಲ್ವ, ಡೈಲಿ ಅಪ್ಡೇಟ್ಸ್ ಬರ್ತಾಯಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ, ತುಂಬಾ ಖುಷಿಯಾಗುತ್ತೆ ನನಗೆ. ಎಲ್ಲರೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಷ್ಟು ಫೋನ್ ಕಾಲ್ಸ್ ಬರುತ್ತೆ ನನಗೆ ವಾಟ್ಸಪ್ಪಲ್ಲೂ, ಎಲ್ಲ ಇನ್ಫಾರ್ಮ್ ಮಾಡಿ ಆನ್ಲೈನ್ ಕೂಡ ಬುಕ್ಕಿಂಗ್ ಕೇಳ್ತಾ ಇದ್ದೀರಾ. ಖಂಡಿತ ಮಾಡಿಕೊಡ್ತೀನಿ, ಎಲ್ಲರಿಗೂ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಬೇಕಾದ್ರೂ ತುಂಬ ರೀಸನಬಲ್ ಪ್ರೈಸಲ್ಲಿ ನನ್ನ ಹತ್ರ ಯಾವುದೇ ಒಂದು ಕ್ಲಾತ್ ಆದ್ರೂ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಒಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಸಿಗುತ್ತೆ ನಮ್ಮ ಖುಷಿ ಕಲೆಕ್ಷನ್ಸಲ್ಲಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಖುಷಿ ಕಲೆಕ್ಷನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇನ್ಸ್ಟಾದಲ್ಲಿ ಕೂಡ ನಮ್ಮ ಪೇಜ್ ಇದೆ, ಖುಷಿ ಕಲೆಕ್ಷನ್ಸ್ ಮತ್ತು ಖುಷಿ ಕಲೆಕ್ಷನ್ಸ್ 572 ಅಂತ ಒಂದಿದೆ, ಎರಡು ಕೂಡ ಅಷ್ಟೇ. ನಾನು ಮುಂದೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಶೇರ್ ಮಾಡ್ತೀನಿ ಇನ್ಸ್ಟಾದು, ಅದನ್ನು ಕೂಡ ಫಾಲೋ ಮಾಡಿ. ನಿಮಗೆಲ್ಲ ಒಳ್ಳೆ ಕ್ಲಾತ್ಗಳು ಮೆಟೀರಿಯಲ್ಸು ಸಿಗುತ್ತೆ. ಇನ್ ಕೇಸು ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆಗ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಇನ್ನು ಈ ನೈಟಿ ಸೆಕ್ಷನ್ದು ಅಂದರೆ ನೈಟಿ ಕಲೆಕ್ಷನ್ಸನ್ನು ನಾನು ಏನು ಶೋ ಆಫ್ ಮಾಡ್ತಾಯಿದ್ದೀನಿ, ಇದು ಫುಲ್ ಓಪನ್ ಪಿಕ್ ಬಂದು ಖುಷಿ ಕಲೆಕ್ಷನ್ಸಲ್ಲೇ ಸಿಗುತ್ತೆ. ಇದು ನನ್ನ ಡೈಲಿ ವ್ಲಾಗ್ಸಲ್ಲಿ ಮಾತ್ರ, ಡೈಲಿ ರೋಟೀನಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಫುಲ್ ಪಿಕ್ ಬೇಕಂತ ಅಂದರೆ ನಿಮಗೆ ಖುಷಿ ಕಲೆಕ್ಷನ್ಸಲ್ಲಿ ಇದು ಕೂಡ ಇವತ್ತೇ ಅಪ್ಲೋಡ್ ಆಗುತ್ತೆ ವಿಡಿಯೋ. ಇದು ಪೂರ್ತಿ ವಿಡಿಯೋ ಬೇಕಂತಂದರೆ ನಿಮಗೆ ಖುಷಿ ಕಲೆಕ್ಷನ್ಸಲ್ಲಿ ಸಿಗುತ್ತೆ, ವಾಚ್ ಮಾಡ್ಬೋದು. ಇಷ್ಟೊಂದು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ಆದಂಥ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.